ಹರಿ ಓಂ. ಶ್ರೀ ಸದ್ಗುರುಭ್ಯೋ ನಮಃ. ದಿನಕ್ಕೊಂದು ಸುಭಾಷಿತ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಇಂದಿನ ಸುಭಾಷಿತ ಈ ಶರೀರದ ಹಣೆ ಬರಹವನ್ನು ನಮಗೆ ತಿಳಿಸ್ತಾ ಇದೆ. ನಾವು ಪ್ರತಿಯೊಬ್ಬರೂ ನಾನು ಅಂದರೆ ಈ ಶರೀರ ಅಂತ ತಿಳ್ಕೊಂಡಿದ್ದೀವಲ್ವೇ. ಇದು ಶಾಸ್ತ್ರಗಳ ಪ್ರಕಾರ, ಜ್ಞಾನಿಗಳ ಪ್ರಕಾರ ಇದು ತಪ್ಪಾದ ತಿಳುವಳಿಕೆ. ನಿಜವಾಗಿ ನಾವು ಈ ಶರೀರವಲ್ಲವೇ ಅಲ್ಲ. ಅದು ಯಾರು ಏನು ಅನ್ನೋದನ್ನು ನಿಧಾನವಾಗಿ ನೋಡೋಣ. ಆದರೆ ನಾವು ಯಾವ ಶರೀರವನ್ನು ಗಟ್ಟಿಯಾಗಿ ನಂಬಿಕೊಂಡಿದ್ದೀವೋ ಈ ಶರೀರದ ಹಣೆ ಬರಹವನ್ನು ಇಂದಿನ ಸುಭಾಷಿತದಲ್ಲಿ ತಿಳಿಸ್ತಾ ಇದ್ದಾರೆ. ಏನಪ್ಪ ಅದು ಅಂದರೆ, ಸರ್ವದೈವ ರುಜಾಕ್ರಾಂತಂ ಸರ್ವದೈವ ಶುಚೋ ಗೃಹಂ ಸರ್ವದಾ ವಿಪದಾಂ ಪ್ರಾಣ್ಯಂ ಮರ್ತ್ಯಾನಾಮಸ್ಥಿ ಪಂಜರಂ. ಈ ಶರೀರದ ಹಣೆ ಬರಹ ಸರ್ವದೈವ ರುಜಾಕ್ರಾಂತಂ, ಯಾವಾಗಲೂ ರೋಗಗಳಿಂದ ತುಂಬಿ ತುಳುಕಾಡ್ತಾ ಇರುತ್ತೆ. ಇವತ್ತು ಕಣ್ಣೋವು, ನಾಳೆ ಕಿವಿ ನೋವು, ನಾಡಿದ್ದು ಮೂಗು ನೋವು, ಇನ್ನೊಂದು ದಿನ ಹಲ್ಲು ನೋವು, ಇನ್ನೊಂದು ದಿನ ಹೊಟ್ಟೆ ನೋವು, ಇನ್ನೊಂದು ದಿನ ಶುಗರು, ಇನ್ನೊಂದು ದಿನ BP, ಏನೋ ಒಂದು. ಯಾವಾಗಲೂ ಇದು ದುಃಖಗಳ, ರೋಗಗಳ ಗೂಡಾಗ್ಬಿಟ್ಟಿದೆ. ಏನೋ ಒಂದು ರೋಗ ಬರ್ತಾನೆ ಇರುತ್ತೆ. ಆದ್ದರಿಂದ ಇಂತಹ ಶರೀರವನ್ನು ನಾನು ಅಂತ ಹೇಳ್ಕೊಳ್ಳೋದು ನಿಜವಾಗಿಯೂ ಒಳ್ಳೆಯದಲ್ಲ. ಹಾಗಾದರೆ ನಾವು ಶರೀರವನ್ನು ಬಿಟ್ಬಿಡ್ಬೇಕೇ ಅಂದರೆ ಆ ಥರ ಅಲ್ಲ. ಇದನ್ನೇ ನಾನು ಅಂತ ನಂಬ್ಕೋಬೇಡಿ. ಇದು ಯಾವತ್ತಾದರೂ ನಮ್ಮನ್ನು ಬಿಟ್ಟು ಹೊರಟೋಗ್ಬಿಡುತ್ತೆ. ಆದ್ದರಿಂದ ನಾವು ಈ ಶರೀರ ಬಿದ್ದೋಗೋದ್ರೊಳಗೆ ನಾವು ಏನು ಕರ್ತವ್ಯಗಳನ್ನು ಮಾಡ್ಕೋಬೇಕೋ ಅದನ್ನು ಮಾಡಿ ಮುಗಿಸ್ಕೊಂಡ್ಬಿಡ್ಬೇಕು. ನಾಳೆ ಮಾಡೋಣ, ಬರೋ ತಿಂಗಳು ಮಾಡೋಣ, ಮುಂದಿನ ವರ್ಷ ಮಾಡೋಣ ಅಂತ ಮುಂದಕ್ಕೆ ನೂಕಬೇಡಿ. ಯಾಕೆಂದರೆ ಈ ಶರೀರ ಯಾವಾಗಲೂ ರೋಗಗಳಿಂದ ತುಂಬಿರುತ್ತೆ. ರೋಗಗಳು ಬಂದಾಗ ನಾವೇನು ಮಾಡೋಕ್ಕಾಗೋದಿಲ್ಲ. ಆರೋಗ್ಯವಾಗಿರುವಾಗಲೇ ನಾವು ಏನು ಬೇಕಾದ್ರೂ ಮಾಡ್ಬೋದು. ರೋಗಗಳು ಬಂದುಬಿಟ್ರೆ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಆದ್ದರಿಂದ ನಾವು ಆದಷ್ಟು ಈ ರೋಗಗಳೆಲ್ಲ ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಇದರ ಮಧ್ಯದಲ್ಲಿ ಯಾವಾಗ ನಮಗೆ ಆರೋಗ್ಯ ಚೆನ್ನಾಗಿರುತ್ತೋ ಆಗ ನಾವು ಏನು ಮಾನವ ಜನ್ಮನಾಗಿ ಹುಟ್ಟಿದ ಮೇಲೆ ಏನು ಮಾಡಿಕೊಳ್ಳಲೇಬೇಕೋ, ಏನು ಪಡ್ಕೊಳ್ಳೇಬೇಕೋ ಅದನ್ನು ಪಡೆಯುವ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಶರೀರದ ಹಣೆ ಬರಹ ಮಾತ್ರ ಯಾವಾಗಲೂ ರೋಗಗಳಿಂದ ತುಂಬಿರುವಂಥದ್ದು. ಸರ್ವದೈವ ಶುಚೋಗೃಹಂ, ಯಾವಾಗಲೂ ದುಃಖವೇ. ಶುಚಃ ಅಂದರೆ ದುಃಖ, ಯಾವಾಗಲೂ ದುಃಖ, ಏನೋ ಒಂದು ದುಃಖ. ನನಗೆ ಹಣ ಇಲ್ಲ, ದುಃಖ. ಸ್ವಂತ ಮನೆ ಇಲ್ಲ, ದುಃಖ. ಕಾರಿಲ್ಲ, ದುಃಖ. ಅಧಿಕಾರ ಇಲ್ಲ, ದುಃಖ. ನನ್ನನ್ನು ಯಾರೂ ಗುರುತಿಸ್ತಾ ಇಲ್ಲ, ದುಃಖ. ಏನೋ ಒಂದು ಒಟ್ಟಿನಲ್ಲಿ ಯಾವಾಗಲೂ ಏನಾದರೂ ಒಂದು ಕೊರತೆ ಕಾಣ್ತಾ ಇರುತ್ತೆ ಹೊರತು ಸಂಪೂರ್ಣವಾಗಿ ನಾನು ಕೃತಕೃತ್ಯ, ನನಗೇನು ಬೇಕಾಗಿಲ್ಲ ಅನ್ನುವಂಥ ಒಂದು ನಿಶ್ಚಯ ಜ್ಞಾನ ನಮಗೆ ಬರೋದೇ ಇಲ್ಲ. ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು ಅನ್ನುವ ಕೊರತೆ ಅದು ಏನಾಗತ್ತೆ, ನಮ್ಮನ್ನು ದುಃಖ ಕೂಪದಲ್ಲಿ ತಳ್ಳಿಬಿಡ್ತಾ ಇರುತ್ತೆ. ಆದ್ದರಿಂದ ನಾವು ಯಾವಾಗಲೂ ಈ ಶರೀರ ದುಃಖಗಳ ಮನೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸರ್ವದಾ ವಿಪದಾಂ ಪ್ರಾಣ್ಯಾಂ, ಯಾವಾಗಲೂ ಏನೋ ಒಂದು ತೊಂದರೆಗಳಿಗೆ ಕಾರಣವಾಗ್ತಾ ಇರುತ್ತೆ ಈ ಶರೀರ. ಯಾವುದೋ ಒಂದು ತೊಂದರೆ, ಏನೋ ಒಂದು ಮಾತಾಡ್ಬಿಡ್ತಾರೆ, ಬೇರೆಯವ್ರ ಹತ್ರ ಶತ್ರುಗಳಾಗೋಗ್ಬಿಡ್ತಾರೆ. ಏನೋ ಒಂದು ಹೇಳಿಬಿಡ್ತಾರೆ, ಅದರಿಂದ ತೊಂದರೆ. ಏನೋ ಒಂದು ಮಾಡಿಬಿಡ್ತಾರೆ, ಮಾಡಬಾರ್ದು ಮಾಡಿಬಿಡ್ತಾರೆ, ಅದರಿಂದ ತೊಂದರೆ. ಈ ಥರ ತೊಂದರೆಗಳಿಗೂ ನಮ್ಮನ್ನು ಒಳಗಾಗಿಸುವಂತಹ ಒಂದು ಹಣೆ ಬರಹ ಈ ಶರೀರದ್ದು. ಆದ್ದರಿಂದ ಇಂದಿನ ಈ ಸುಭಾಷಿತದ ಇನ್ನೊಂದು ಮರ್ತ್ಯಾನಾಂ ಅಸ್ಥಿ ಪಂಜರಂ, ಪ್ರತಿಯೊಬ್ಬ ಮನುಷ್ಯಂದು ಈ ಶರೀರ ಇದೆಯಲ್ವಾ, ಇದೇನಪ್ಪ ಅಂದರೆ ಎಲುಬಿನ ಗೂಡು. ಯಾರಾದರೂ ನಾವು ವಿಶ್ವಸುಂದರರು, ವಿಶ್ವಸುಂದರಿಯರು ಅಂತ ಹೇಳ್ಕೋಬೋದು. ಆದರೂ ನಾವೆಲ್ಲರೂ ಎಲುಬಿನ ಗೂಡೆ ಈ ಶರೀರ. ಮಾಂಸ ಚರ್ಮ ಹೊತ್ಕೊಂಡಿದ್ದಾಗ ಚೆನ್ನಾಗಿ ಅಂದವಾಗಿ ಕಾಣುತ್ತೆ. ಮಿಕ್ಕಿದ ಸಮಯದಲ್ಲಿ ಬರೀ ಮಾಂಸದ ಮುದ್ದೆ, ಎಲುಬಿನ ಗೂಡು ಅಂತ ಹೇಳ್ತಾ ಇದ್ದಾರೆ. ಇದು ಒಟ್ಟಿನಲ್ಲಿ ಈ ದಿನದ ಸುಭಾಷಿತದಿಂದ ನಾವೇನು ಕಲಿಬೇಕು ಅಂದರೆ, ಈ ಶರೀರವು ಯಾವಾಗಲೂ ದುಃಖಮಯ, ರೋಗಮಯ ಈ ಥರ ಆಗಿರುತ್ತೆ. ಆದ್ದರಿಂದ ಈ ಶರೀರ ಬಿದ್ದೋದ್ರೊಳಗೆ ಮಾನವ ಜನ್ಮದ ಒಂದು ವಿಶೇಷತೆ, ನಾವು ಎಲ್ಲ ಅನುಕೂಲಗಳನ್ನು ಪಡ್ಕೊಂಡ್ಬಿಡ್ಬೋದು. ಏನು ಅನುಕೂಲ ಅಂದರೆ ಆತ್ಮಜ್ಞಾನವನ್ನು ಪಡೆದು ಜೀವನ್ಮುಕ್ತರೇ ಆಗಿಬಿಡ್ಬೋದು. ಅಂಥ ಒಂದು ಸೌಭಾಗ್ಯ ನಮಗೆ ಪರಮಾತ್ಮ ಅನುಗ್ರಹಿಸಿದ್ದಾನೆ. ಅದನ್ನು ಸದುಪಯೋಗ ಮಾಡಿಕೊಳ್ಳೋಣ ಅನ್ನೋದೇ ಇಂದಿನ ಸುಭಾಷಿತದ ಮುಖ್ಯ ಉದ್ದೇಶ. ಹರಿ ಓಂ.